ಮಾವ ಇನ್ನೊಂದು ಜ್ಯೂಸು. ಕೊಡಮ್ಮ ಈ ದಗೆಗೆ ಬಾದಾಮಿ ಹಾಲು ತುಂಬಾ ಖುಷಿ ಕೊಡುತ್ತೆ ನಂಗೆ. ಮೀನಾ, ಎಲ್ಲಮ್ಮ ಯಜಮಾನ್ರು? ಇಲ್ವಲ್ಲ ಅಂತ ಸುಮ್ಮನೆ ಕೇಳ್ತಿದ್ದೀರೋ, ಸದ್ಯ ಇಲ್ವಲ್ಲ ಅಂತ ಸಂತೋಷವಾಗಿ ಕೇಳ್ತಿದ್ದೀರೋ? ಸುಮ್ಮನೆ ನೀನ್ಯಾಕೆ ಮಾತಾಡೋದು ಕಲ್ತಿದ್ಯಾ? ಅವರು ಬಾಡಿಗೆಗೆ ಅಂತ ಹೋಗಿದ್ದಾರೆ. ಓಹೋ, ಇಂಥ ದಿನಾನುನಾ? ಪಾಪ ದುಡಿಲಿಲ್ಲ ಅಂದ್ರೆ ಜೀವನ ನಡೆಯಲ್ಲ ಅಲ್ವಾ? ಮೀನಾ, ಒಂದ್ ನಿಮಿಷ. ಅಲ್ಲಮ್ಮ, ನನ್ನನ್ ಕೇಳಿದ್ರೆ ಚೆನ್ನಾಗಿರೋ ಹುಡುಗನೆ ಕೊಡ್ತಿದ್ನಲ್ಲ, ಅದ್ಯಾಕೆ ರೋಡ್ ಹಾಕೊಂಡಿದ್ಯಾ? ಯಾಕೆ ತಾಯಿ ಬಂದಾಗ್ಲೆಲ್ಲ ಬುಡುಬುಡಿಕೆ ನಡೆಸ್ಬಿಟ್ಟು ಹೋಗ್ತೀರಾ? ಯಾರು ಹೇಳಿದ್ರು ನಿಮಗೆ ರೋಡ್ ಗೋಲ್ಡ್ ಅಂತ? ನೋಡಿದ್ರೆ ಗೊತ್ತಾಗತ್ತಲ್ಲ ಬೀಗ್ರೆ. ಏಯ್ ಸುಮ್ನೆ ರಮ್ಮ, ಸಾಕು. ಆ ಒಡವೆನೆಲ್ಲ ತಂದ್ಕೊಟ್ಟಿದ್ದು ನಾನೇ. ಹಾಗಾದ್ರೆ ನೀವೇ ಸುಮ್ನೆ ಇದ್ರೆ ಸರಿ. ನನ್ ಮೊಮ್ಮಗಳಿಗೆ ಗೋಲ್ಡ್ ಒಡವೆ ಹಾಕ್ತೀನ ನಾನು? ಆದ್ರೆ ಇದು ಏನೋ ನಿನಗೆ ಬಿಲ್ ತಂದ್ಕೊಡ್ಬೇಕಾ? ನಾನು ಒಪ್ಪಿಸ್ಬೇಕಾ ನಾನು ನಿನ್ಗೆ? ಸೂರ್ಯ ಮೀನಾ ಇಬ್ಬರನ್ನು ಸೇರಿಸಿ ಅವ್ರಿಗೆ ತೊಂದರೆ ಕೊಡದೇ ಇದ್ರೆ, ಅವ್ರ ಮನ್ಸಿಗೆ ನೋವು ಮಾಡದೇ ಇದ್ರೆ ನಿನಗೆ ತಿಂದನ್ನ ಕರಗಲ್ಲ ತಾಯಿ. ಅಯ್ಯೋ ಮೀನಾ, ಸಾರಿ ಕಣಮ್ಮ, ನಾನು ನಿಂಗೆ ನೋವು ಮಾಡ್ಬೇಕು ಅಂತ ಹೇಳಿಲ್ಲ. ಆದ್ರೆ ಅದೇ ಹಾಗೆ ಅನ್ನಿಸ್ತು. ಅನ್ಸಿದ್ರೆ ನೀನೇ ಮನ್ಸಲ್ಲಿ ಇಟ್ಕೋಬೇಕು. ಎಲ್ರ ಮುಂದೆ ಹೇಳಿ ಮಾನ ತೆಗೆಯೋದು ಯಾಕೆ? ದೊಡ್ಡ ಮನುಷ್ಯ ಅಂತ ಹೇಳ್ಕೊತೀರಾ? ಅಷ್ಟು ಗೊತ್ತಾಗಲ್ಲ ಏನಮ್ಮ ನಿನ್ಗೆ? ಅಮ್ಮ, ನಿನಗೆ ಸುಮ್ಮನೆ ಇರೋದಕ್ಕೆ ಆಗದೇ ಇಲ್ಲ ಅಲ್ವಾ? ಬರೀ ಬಯಸ್ಕೊಳ್ಳೋ ಕೆಲಸನೇ ಮಾಡ್ತೀಯಲ್ಲ ನೀನು. ಬಾ ನೀನು ಬಾ. ಶ್ರೀ ಕಸ್ತೂರಿ, ನಿಂತ ಜಾಗದಲ್ಲೇ ಐಸು ತೋರಿಸ್ಬಿಟ್ರಲ್ಲೇ ನಮ್ಮ ಬೀಗರು. ನಮ್ಮ ಯಜಮಾನ್ರು ಏನಾದರೂ ಅದನ್ನ ನಂಬಿದ್ದಿದ್ರೆ ಅದು ಯಾವ ಬ್ರ್ಯಾಂಡಲ್ಲಿ ನನ್ನನ್ನು ಹೊಡಿತಿದ್ರು ಏನೋ.